ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೀನು ಇವ್ರ ಜೊತೆ? ಎಸ್, ನಾನು ನಿಮಗೆ ಹೇಳ್ತಿದ್ನಲ್ಲ, ನಿಮ್ಮ ಬಿಗ್ಗೆಸ್ಟ್ ಫ್ಯಾನ್ ಒಬ್ರು ಇದ್ದಾರೆ, ಅವ್ರನ್ನ ಮೀಟ್ ಮಾಡಿಸ್ತೀನಿ ಅಂತ. ಅವ್ರು ಬೇರೆ ಏನು ಹೇಳ್ತಿದೆ ಸರಿ? ನಿಮಗೆ ಸರ್ಪ್ರೈಸ್ ಕೊಡೋಣ ಅನ್ಕೊಂಡೆ, ಆದರೆ ನೀವಿಬ್ರು ಭೇಟಿ ಆಗಿದ್ದೀರಾ ಅಂತ ಗೊತ್ತಾಯ್ತಲ್ವಾ, ಇನ್ನೂ ಸರ್ಪ್ರೈಸ್ ಕೊಡೋಕ್ಕಾಗಲ್ಲ ಅಂತ ನಾನೇ ಕರ್ಕೊಂಡು ಬಂದೆ. ಏನು ಹೇಳ್ತಾ ಇದೆಯಾ? ನಂಗೆ ಏನು ಅರ್ಥನೇ ಆಗ್ತಾ ಇಲ್ಲ. ನಿಮಗೆ ಗೊತ್ತಿಲ್ಲ ಅಮ್ಮ, ನೀವು ಮಾಡೋ ಪುಳಿಯೋಗರೆಗೆ ಇಲ್ಲಿ ತುಂಬ ಫ್ಯಾನ್ಸ್ ಇದ್ದಾರೆ. ನಿಂತೇ ಇದ್ದೀರಲ್ಲ, ಬನ್ನಿ. ಹಲೋ, ಒಂದು ನಿಮಿಷ, ಎಕ್ಸ್ಕ್ಯೂಸ್ ಮೀ. ಬನ್ನಿ ಬನ್ನಿ. ತುಳಸಿಯವರೇ, ಏನಿದೆಲ್ಲ? ಪುಳಿಯೋಗರೆ ಮಾಡಿ ಅಂತ ಸಿರಿ ಹೇಳಿದ್ಲು. ಯಾಕೆ ಅಂತ ಗೊತ್ತಿರಲಿಲ್ಲ, ಈಗ ಅರ್ಥ ಆಯ್ತು. ಅಮ್ಮ, ಬುಕ್ ಸ್ಟೋರಿಂದ ಫೋನ್ ಬಂದಿತ್ತು, ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದಿದೆ, ಹೋಗಿ ಬರ್ತೀನಿಮ್ಮ. ನೀವು ಮಾತಾಡಿ ಎಲ್ಲ ಆದಮೇಲೆ ನನಗೊಂದು ಫೋನ್ ಮಾಡಿ, ಲೇಟ್ ಆಗಿಲ್ಲ ಅಂದರೆ ನಾನೇ ಬಂದು ಪಿಕ್ ಮಾಡ್ತೀನಿ. ಸರಿ ಪುಟ್ಟ, ಹುಷಾರು. ಆಯ್ತಮ್ಮ. ಸರ್, ನಾನು ಬರ್ತೀನಿ. ಪುಳಿಯೋಗರೆ ಟೇಸ್ಟ್ ನೋಡಿ ಅಮ್ಮಂಗೆ ನೀವು ಪರದಾಡಿದ ಕತೆ ಹೇಳೋದು ಮರಿಬೇಡಿ. ತುಳಸಿ, ಒಂದು ಲೋಟ ಸ್ಟ್ರಾಂಗ್ ಕಾಫಿ. ಅವ್ರು ಯಾರು ಇಲ್ಲ ತಾತ, ಅವರಿಬ್ಬರು ಹೊರಗಡೆ ಹೋಗಿದ್ದಾರೆ. ಸಿರಿ ಫೋನ್ ಮಾಡಿದ್ವಿ. ಹೊರಗಡೆ ಹೋಗಿದ್ದಾರಾ? ನನಗೆ ಹೇಳಲೇ ಇಲ್ವಲ್ಲ ತುಳಸಿ? ಹೇಳಿರ್ತಾರೆ ತಾತ, ನೀವು ಎಬ್ಬಾವ್ ಥರ ಮಲಗಿರ್ತೀರಲ್ಲ, ಅವ್ರು ಹೇಳಿದ್ದು ಮರ್ತೋಗಿರುತ್ತೆ ಅಷ್ಟೆ. ಓ, ಹಾಗಂತಿ? ಹಾಂ. ಏಯ್, ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬಾ. ಬಂದ್ಬಿಟ್ಟ ನನ್ನ ನೆನಪಿನ ಬಗ್ಗೆ ಮಾತಾಡೋದಕ್ಕೆ. ನಾನು ಕಾಫಿ ಮಾಡೋದ? ಹೋಗಿ ತಾತ, ಇವಾಗ ತಾನೇ ಆಫೀಸಿಂದ ಬಂದಿದ್ದೀನಿ, ಸುಸ್ತಾಗಿದೆ. ಕಾಫಿ ಮಾಡು ಅಂದೆ, ಮೂಟೆ ಹೊರು ಅಂತ ಅನ್ಲಿಲ್ಲ. ನೀನು ಒಂದು ಲೋಟ ಸ್ಟ್ರಾಂಗ್ ಕಾಫಿ ಕುಡಿ, ಸುಸ್ತೆಲ್ಲ ಹೊರಟೋಗುತ್ತೆ. ಹಾಂ, ಕೆಲಸ ಹೇಳೋದಕ್ಕೆ ಕಾಯ್ತಾ ಇರ್ತೀರ ಅಲ್ವಾ? ನನಗೆ ಹಿಂಗೇನು ಗೊತ್ತಿದ್ರೆ ರಾತ್ರಿನೇ ಬರ್ತಾ ಇದ್ದೆ ನಾನು. ಇದೇ ಮತ್ತು ಸೋಗಲ ಇಡೀ ಹೇಳಿದ್ರೆ ಕಾಫಿನೂ ಮಾಡ್ತಿದ್ದ, ಆ ಪಾತ್ರೆನೂ ತೊಳಿತಿದ್ದ. ಇದೇ ನಿಧಿ ಕುರುಕ್ಷೇತ್ರಂ ಈ ದಿನಂ ಮೂಗುವಟ್ಟಿರ್ಪ ಸುಡುಗಾಡಿನಂತಿರ್ಪು ನಿತ್ಯಮುಂ ನಾಲಿಸಿರ್ದ ರಣಕಹಳೆಗಳ ದೆಸೆ ದೆಸೆಯಂತಿವಿವ ಧನಿಯಿಲ್ಲ. ಸರ್ ನಿಮ್ಮ ಕಾಫಿ ತಂದ್ಯಾ? ಎನಿಥಿಂಗ್ ಎಲ್ಸ್ ಸರ್? ತಲಹರ್ಟೆ. ಯಪ್ಪ, ಇದೇನು ಕಾಫಿನೇನೋ ಒಳ್ಳೆ ಕಲ್ಗಚ್ಚಕ್ಕೆ ಸಕ್ಕರೆ ಹಾಕಲಾಗಿದೆ. ಯಾಕೆ ತಾತ, ಸರಿಯಾಗಿ ಮಾಡಿದ್ದೀನಲ್ಲ. ಮೊದಲು ನೀರು, ಆಮೇಲೆ ಪೌಡರು,
ಆಮೇಲೆ ಸಕ್ಕರೆ ಆಮೇಲೆ ಹಾಲು ಅಷ್ಟೇ ತಾನೇ? ಏಯ್ ದಂಡ್ಪಿಂಡ, ಟೀ ಮಾಡೋ ಮೆಥಡಲ್ಲಿ ಕಾಫಿ ಮಾಡಿದ್ದೀಯ, ಅದಕ್ಕೆ ಹೀಗಿದೆ. ಅದನ್ನ ಮೊದಲೇ ಹೇಳ್ಬೇಕು ತಾನೆ. ನೀನು ಕಾಫಿ ಮಾಡೋಕ್ಕಾಗದೇ ಇರೋಷ್ಟು ಪೆದ್ದು ಅಂತ ನನಗೇನು ಗೊತ್ತು. ಈ ಕಾಫಿ ಕುಡಿಯೋಕೆ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಮಾತಾಡೋರು ನೀವೇ ಮಾಡ್ಬೋದಿತ್ತಲ್ವಾ? ಈ ದತ್ತನಿಗೆ ಚಾಲೆಂಜ್ ಹಾಕ್ತಾ ಇದ್ದೀಯ ನೀನು. ಆ? ಬೆಳಿಗ್ಗೆ ಸೊಂಟ ನೋವಂತ ಇದ್ರಿ. ಅದಿದೆ, ಆದರೆ ಅದನ್ನ ಯಾರು ಕೇಳೋರೇ ಇಲ್ವೇ. ತಾತ, ಬೆಳಿಗ್ಗೆ ಬಲ್ಗಡೆ ತಾನೆ ಸೊಂಟ ನೋವು ಇದ್ದಿದ್ದು. ಅದೇನೋ ನಿನ್ನ ಹಾಗೆ ಸೋಮಾರಿನ ಒಂದೇ ಕಡೆ ಕೂತಿರೋದಕ್ಕೆ. ಬೆಳಿಗ್ಗೆ ಬಲ್ಗಡೆ ಇತ್ತು, ಈಗ ಎಡಗಡೆಗೆ ಬಂದ್ಬಿಟ್ಟಿದೆ. ಹೌದೌದು. ಆಮೇಲೆ ನತ್ತಿಗೂ ಶಿಫ್ಟ್ ಆಗುತ್ತೆ. ಬನ್ನಿ ಕಾಫಿ ಮಾಡುವಂಥವ್ರಾಗಿ. ಜರ್ಗೋ ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.